ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಮಾರ್ಚ್ 14 ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ 64,460 ಪ್ರಕರಣಗಳು ಇತ್ಯರ್ಥ. 25,15,151 ರೂಪಾಯಿ ಕಕ್ಷಿದಾರರಿಗೆ ಪರಿಹಾರ. ಪ್ರಕಾಶ್ ಅರ್ಜುನ್ ಬನ್ಸೋಡೆ. ನಗರದ 10 ಹಾಸಿಗೆಗಳ ಆಸ್ಪತ್ರೆಗೆ ಸಿಇಒ ಗಿರೀಶ್ ಬಡೋಲೆ ಭೇಟಿ ಪರಿಶೀಲನೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜೀವನ ಶೈಲಿ ಎಲ್ಲರಿಗೂ ಮಾದರಿಯಾಗಿದೆ. ವೀರಭದ್ರಪ್ಪ ಉಪ್ಪೇಲ್. ಶಿವನಗರ್ ವಾಕಿಂಗ್ ಸ್ಥಳ ಅಭಿವೃದ್ಧಿಗೆ ಒತ್ತಾಯ. ಫುಡ್ ಕೋರ್ಟ್ ನಿರ್ಮಿಸದಂತೆ ಸ್ಥಳೀಯರ ಮನವಿ. ಸಾಮಾಜಿಕ, ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸಮುದಾಯ ಭವನವು ಬಹಳ ಉಪಯುಕ್ತವಾಗಲಿದೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಸರ್ಕಾರ ಹೊರತಂದಿರುವ ಜಾಹೀರಾತು ನೀತಿ ಇಂದು ಬೀದರ್ನಲ್ಲಿ ನಮ್ಮ ಸಂಘದ ಸಭೆಯಲ್ಲಿ ಸರ್ವನಾಮದಿಂದ ಖಂಡಿಸಲಾಯಿತು. ಮಾರ್ಚ್ 14ರಂದು ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 66,440 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಕಕ್ಷಿದಾರರಿಗೆ 25,15,151 ರೂಪಾಯಿ ಪರಿಹಾರ ಒದಗಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರೂ ಆದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ತಿಳಿಸಿದರು. ಇಲ್ಲಿಯ ನ್ಯಾಯಾಲಯ ಪ್ರಾಂಗಣದಲ್ಲಿ ಮಾರ್ಚ್ 17 ಮಂಗಳವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ನಡೆದ ಲೋಕ್ ಅದಾಲತ್ನಲ್ಲಿಯ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ 11,869 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ 13,16,90,209 ರೂಪಾಯಿಗಳು ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಎಂದು ಅವರು ತಿಳಿಸಿದರು. ವೈವಾಹಿಕ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿ ರಾಜಿ ಸಂಧಾನ ಮೂಲಕ 5 ಜೋಡಿ ದಂಪತಿಗಳನ್ನು ಒಂದು ಮಾಡಲಾಗಿದೆ ಎಂದರು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಒಟ್ಟು ಹಳೆಯ 23 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ತಿಳಿಸಿದ ಅವರು 12 ಹಿರಿಯ ನಾಗರಿಕರ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಹೇಳಿದರು. ಮುಂಬರುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಪಾಲ್ಗೊಂಡು ಲಾಭ ಪಡೆದುಕೊಳ್ಳಲು ಅವರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಘವೇಂದ್ರ ಉಪಾಧ್ಯಾಯ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಪ್ರಕರಣಗಳು ಇತ್ಯರ್ಥ ಆಗಬೇಕಾದ್ರೆ ಮಾಧ್ಯಮ ಸ್ನೇಹಿತರ ಮತ್ತು ಅದೇ ರೀತಿಯಾಗಿ ನಮ್ಮ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತಹ ವಕೀಲರ ಪಾತ್ರ ಭಾಳ ದೊಡ್ಡದು. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೆಚ್ಚಿಪಡ್ತೇನೆ. ಅದೇ ರೀತಿಯಾಗಿ ಈ ಒಂದು ಲೋಕ್ ಅದಾಲತ್ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ವಕೀಲರು, ನ್ಯಾಯಾಧೀಶರು ಅಷ್ಟೇ ಅಲ್ಲದೆ ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತು ಕಕ್ಷಿಗಾರರಲ್ಲಿ ಆ ರೀತಿಯಾದಂಥ ಒಂದು ಮನಸ್ಥಿತಿ ಬಂದರೆ ಮಾತ್ರ ಒಂದು ರಾಷ್ಟ್ರೀಯ ಲೋಕ್ ಅದಾಲತ್ ಒಂದು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಅಂತಹ ಒಂದು ಕರ್ತವ್ಯವನ್ನು ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ವಕೀಲರಿಗೆ, ಎಲ್ಲ ನಮ್ಮ ತಾಲೂಕಿನ ವಕೀಲರ ಸಂಘಗಳಿರ್ಬೋದು, ಬೀದರ್ ಜಿಲ್ಲಾ ವಕೀಲರ ಸಂಘ ಇರ್ಬೋದು, ಎಲ್ಲರ ಪಾತ್ರ ಸಹ ಭಾಳ ಮುಖ್ಯವಾದದ್ದು. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಾಗಿ ಮುಂಬರುವಂತಹ ಲೋಕ್ ಅದಾಲತ್ಗಳಲ್ಲಿ ಕೂಡ ನಮ್ಮ ರಾಜ್ಯ ಒಂದು ನಮ್ಮದೇನು ಕಲ್ಸದಿಂದ ಬಂದಂಥ ಡೈರೆಕ್ಷನ್ಗಳಿರ್ತವೆ, ಅದರ ಪ್ರಕಾರ ಇದೇ ರೀತಿಯಾದಂತಹ ಕೋಆಪರೇಷನ್ ಸಿಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದಂತೆ ದಿನಾಂಕ 14/3/2026 ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತನ್ನು ನಾವು ಆಯೋಜನೆ ಮಾಡಿದ್ದೆವು. ಸದರಿ ಈ ವರ್ಷದ ಮೊದಲನೇ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಒಟ್ಟು 66,440 ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. ಅವುಗಳಲ್ಲಿ ನ್ಯಾಯಾಲಯದ ಬಾಕಿ ಇರುವ ಪ್ರಕರಣಗಳು 11,869 ಪ್ರಕರಣಗಳನ್ನು ನಾವು ಈ ಒಂದು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸಿದ್ದೇವೆ. ಹಾಗೂ ಒಟ್ಟು 13,16,90,209 ಪರಿಹಾರ ಹಣವನ್ನು ಕಕ್ಷಿದಾರರಿಗೆ ಒದಗಿಸಿಕೊಟ್ಟಿದ್ದೇವೆ. ಆಮೇಲೆ ಒಟ್ಟು 24,571 ರಾಜ್ಯಪೂರ್ವ ಪ್ರಕರಣಗಳನ್ನು ನಾವು ಈ ಒಂದು ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜ್ಯ ಸಂಧಾನ ಮಾಡುವ ಮೂಲಕ ಇತ್ಯರ್ಥಪಡಿಸಿದ್ದೇವೆ. ವಿಶೇಷವಾಗಿ ಈ ಒಂದು ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ನಾವು ಜಿಲ್ಲೆಯಲ್ಲಿ ಒಟ್ಟು 19 ಬೆಂಚ್ಗಳನ್ನು ರಚನೆ ಮಾಡಿದ್ದೆವು. ಪ್ರತಿ ನ್ಯಾಯಾಲಯದಲ್ಲಿ ಒಂದೊಂದು ಬೆಂಚ್ ಮತ್ತು ಸದರಿ ಒಂದು ಬೆಂಚ್ನಲ್ಲಿ ವಕೀಲರು, ಸಂಧಾನಕಾರರು ಈ ಒಂದು ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸಿಟ್ಟಿಂಗ್ ಮಾಡಿ ಈ ಒಂದು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಕರಣ ನಾವು ಇತ್ಯರ್ಥಪಡಿಸಿದ್ದೇವೆ. ಅದರಂತೆ ಈ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ವಿಶೇಷವಾಗಿ ಏನಂತಂದರೆ 5 ಅಂದರೆ ಕೌಟುಂಬಿಕ ವ್ಯಾಜ್ಯಗಳನ್ನು ನಾವು ರಾಜ್ಯ ಸಂಧಾನದ ಮೂಲಕ
5 ಜೋಡಿಗಳನ್ನು ವರದಿ ಮಾಡಿದ್ದೇವೆ ಮತ್ತು 23 ಹಳೆಯ ಪ್ರಕರಣಗಳನ್ನು ಈ ಒಂದು ಲೋಕಾಯುಕ್ತದಲ್ಲಿ ಇತ್ಯರ್ಥಪಡಿಸಿದ್ದೇವೆ ಮತ್ತು 12 ಪ್ರಕರಣಗಳು ಸೀನಿಯರ್ ಸಿಟಿಜನ್ ಪ್ರಕರಣಗಳನ್ನು ನಾವು ಈ ಒಂದು ರಾಷ್ಟ್ರೀಯ ಲೋಕಾಯುಕ್ತದಲ್ಲಿ ಇತ್ಯರ್ಥಪಡಿಸಿದ್ದೇವೆ. ಒಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಲೋಕಾಯುಕ್ತದಿಂದಾಗಿ ಕಕ್ಷಿದಾರರಿಗೆ ಶೀಘ್ರತೆಯಲ್ಲಿ ನ್ಯಾಯ ಸಿಕ್ಕಿದೆ ಮತ್ತು ಈ ರಾಷ್ಟ್ರೀಯ ಲೋಕಾಯುಕ್ತದಿಂದಾಗಿ ಕಕ್ಷಿದಾರರಿಗೆ ಹಣ ಮತ್ತು ಸಮಯ ಉಳಿತಾಯ ಆಗುತ್ತೆ ಮತ್ತು ಕಕ್ಷಿದಾರರ ನಡುವೆ ಸುಮಧುರ ಬಾಂಧವ್ಯ ಉಂಟಾಗಿ ನಮ್ಮ ವ್ಯಾಜ್ಯಗಳನ್ನು ಶೀಘ್ರತೆಯಲ್ಲಿ ಇತ್ಯರ್ಥಪಡಿಸಿ ನ್ಯಾಯದಾನ ಮಾಡಲಿಕ್ಕೆ ಒಂದು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಈ ಒಂದು ರಾಷ್ಟ್ರೀಯ ಲೋಕಾಯುಕ್ತದಲ್ಲಿ ಎಲ್ಲ ಮಾಧ್ಯಮದವರು ಕೂಡ ಮುಂಬರುವ ರಾಷ್ಟ್ರೀಯ ಲೋಕಾಯುಕ್ತನ ಕೂಡ ಹೆಚ್ಚಿನ ಪ್ರಚಾರವನ್ನು ಪಡಿಸಿ ಈ ರಾಷ್ಟ್ರೀಯ ಲೋಕಾಯುಕ್ತನ ಸದುಪಯೋಗಪಡಿಸಬೇಕೆಂದು ಸಾರ್ವಜನಿಕರಲ್ಲಿ ತಾವು ಈ ಒಂದು ಪ್ರಚಾರಪಡಿಸುವಂಥ ಈ ಮೂಲಕ ನಾನು ಅವರನ್ನು ಕೇಳಿದ್ದೇನೆ. ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬಡೋಲೆ ಅವರು ಸೋಮವಾರ ನಗರದ 10 ಹಾಸಿಗೆಗಳ ಆಸ್ಪತ್ರೆಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಲಭ್ಯವಿರುವ ಆರೋಗ್ಯ ಸೇವೆಗಳ ಗುಣಮಟ್ಟವನ್ನು ಪರಿಶೀಲಿಸಿದರು. ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಗೆ ನೀಡಲಾಗುತ್ತಿರುವ ಚಿಕಿತ್ಸೆ, ಔಷಧಗಳ ಲಭ್ಯತೆ ಮತ್ತು ಆಸ್ಪತ್ರೆಯ ಸ್ವಚ್ಛತೆಯ ಬಗ್ಗೆ ಮಾಹಿತಿ ನೀಡಿದರು. ಬಡ ಮತ್ತು ಸಾಮಾನ್ಯ ಜನರಿಗೆ ಸರ್ಕಾರದ ಆರೋಗ್ಯ ಸೌಲಭ್ಯಗಳು ಸಮರ್ಪಕವಾಗಿ ತಲುಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಆಸ್ಪತ್ರೆಯಲ್ಲಿ ನೂತನವಾಗಿ ಪ್ರಾರಂಭಿಸಲಾದ ಡಯಾಲಿಸಿಸ್ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ಸ್ಥಳೀಯ ರೋಗಿಗಳಿಗೆ ಈ ಘಟಕವು ವರದಾನವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಘಟಕದಲ್ಲಿರುವ ಯಂತ್ರೋಪಕರಣಗಳ ಕಾರ್ಯನಿರ್ವಹಣೆ ಮತ್ತು ರೋಗಿಗಳಿಗೆ ಕಲ್ಪಿಸಲಾಗಿರುವ ಸೌಕರ್ಯಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯರ ಪಾತ್ರ ದೊಡ್ಡದು. ರೋಗಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಉತ್ತಮ ಸೇವೆ ನೀಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ, ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್, ಪ್ರಭಾರಿ ಬೀದರ್ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶಾಂತಲಿಂಗ ಮಠಪತಿ, ಪ್ರಭಾರಿ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವರ್ಷಾ, ಹಿರಿಯ ವೈದ್ಯರು ಸೇರಿದಂತೆ ಆಸ್ಪತ್ರೆಯ ನರ್ಸಿಂಗ್ ಮತ್ತು ಆಡಳಿತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ನಗರದಲ್ಲಿನ ಬರಿಶಾಹಿ ಉದ್ಯಾನದಲ್ಲಿ ಅಭಿಮಾನಿಗಳು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಭಾವಪೂರ್ಣವಾಗಿ ಆಚರಣೆ ನಡೆಯಿತು. ಕಾರ್ಯಕ್ರಮವನ್ನು ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ನಿವೃತ್ತ ಉಪ ಹಣಕಾಸು ಅಧಿಕಾರಿ ವೀರಭದ್ರಪ್ಪ ಉಪ್ಪಿನ್ ಉದ್ಘಾಟಿಸಿದರು. ವೀರಭದ್ರಪ್ಪ ಉಪ್ಪಿನ್ ಅವರು ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರ ಪ್ರಚಾರ ರಹಿತ, ಆಡಂಬರ ರಹಿತ ಸಮಾಜ ಸೇವೆ ಅವಿಸ್ಮರಣೀಯ ಹಾಗೂ ಎಲ್ಲರಿಗೂ ಅನುಕರಣೀಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. 1975ರ ಮಾರ್ಚ್ 17ರಂದು ಚೆನ್ನೈನಲ್ಲಿ ಜನಿಸಿದ ಪುನೀತ್ ರಾಜ್ಕುಮಾರ್ ಅವರು 2021ರ ಅಕ್ಟೋಬರ್ 29ರಂದು ಹೃದಯಾಘಾತದಿಂದ ನಿಧನರಾದುದು ಸಮಾಜಕ್ಕೆ ದೊಡ್ಡ ನಷ್ಟವಾಗಿದೆ. ಬಲಗೈಯಿಂದ ಮಾಡಿದ ಸಹಾಯ ಎಡಗೈಗೆ ಗೊತ್ತಾಗದಂತೆ ಮೌನವಾಗಿ ಸೇವೆ ಸಲ್ಲಿಸಿದ ಅವರ ಜೀವನ ಶೈಲಿ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೇಕ್ ಕಟಿಂಗ್ ಹಾಗೂ ನೃತ್ಯ ಪ್ರದರ್ಶನಗಳು ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಅಪ್ಪು ಅವರ ಅಭಿಮಾನಿ ಹಾಗೂ ಡಿಸಿಸಿ ಬ್ಯಾಂಕ್ ಸಹ ಉದ್ಯೋಗಿಯಾದ ಸತೀಶ್ ಶ್ರೀಧರ್ ಅವರು ಕೇಕ್ ಕತ್ತರಿಸಿ ಪುನೀತ್ ಅವರಿಗೆ ಇಷ್ಟವಾದ ಹಾಡಿನ ಮೇಲೆ ನೃತ್ಯ ಪ್ರದರ್ಶನ ನೀಡಿದರು. ಪುನೀತ್ ಅವರನ್ನು ನೆನೆದು ಹಲವರು ಭಾವುಕರಾದರು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್, ನಿಜಲಿಂಗಪ್ಪ ತಗಾರೆ, ಅಶೋಕ್ ಶೀಲ್ವಂತ್, ವೀರ್ ಶೆಟ್ಟಿ, ರಮೇಶ್ ಕೆ, ಮಲ್ಲಿಕಾರ್ಜುನ್ ಹಂಡೆ, ಮೋಹನ್ ಎಳ್ನೂರ್ಕರ್, ಶಂಕರ್ ಚಿದ್ರಿ, ನೀಲಮ್ಮ ರೋಗನ್, ಗೋರ್ಧನ್, ರಾಚಯ್ಯ ಸ್ವಾಮಿ, ರಾಜೇಶ್ವರಿ ಶಶಿಧರ್, ಸಿಎಸ್ ಮಾಲಿ ಪಾಟೀಲ್, ಚೆನ್ನಯ್ಯ ಸ್ವಾಮಿ, ರಾಜ್ಕುಮಾರ್ ಬಂಡೆಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೀದರ್ ನಗರದ ಶಿವನಗರ ಪ್ರದೇಶದಲ್ಲಿರುವ ಸಾರ್ವಜನಿಕರು ವಾಕಿಂಗ್ ಮಾಡಲು ಬಳಸುವ ಸ್ಥಳದಲ್ಲಿ ಕೈಗೊಂಡಿರುವ ಕಾಮಗಾರಿಯು ಪೂರ್ಣಗೊಳ್ಳದೆ ಮಧ್ಯದಲ್ಲಿಯೇ ನಿಂತಿರುವುದರಿಂದ ಸ್ಥಳೀಯ ನಿವಾಸಿಗಳು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮಹಾನಗರ ಪಾಲಿಕೆಯ ಚರಂಡಿ ದುರಸ್ತಿ ಕಾಮಗಾರಿಯನ್ನು ಆರಂಭಿಸಿದ್ದರೂ ಅದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸದೆ ಹಾಗೆ ಬಿಟ್ಟು ಹೋಗಿರುವುದರಿಂದ ಸಾರ್ವಜನಿಕರಿಗೆ ಸಂಚರಿಸಲು ಹಾಗೂ ವಾಕಿಂಗ್ ಮಾಡಲು ಅನಾನುಕೂಲ ಉಂಟಾಗಿದೆ. ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಶಿವನಗರ ಬಡಾವಣೆಯ ಹಿರಿಯರು, ವೃದ್ಧರು ಹಾಗೂ ಮಕ್ಕಳು ಆರೋಗ್ಯದ ದೃಷ್ಟಿಯಿಂದ ವಾಕಿಂಗ್ ಮಾಡಲು ಈ ಸ್ಥಳಕ್ಕೆ ಬರುತ್ತಾರೆ. ಆದರೆ ಕಾಮಗಾರಿ ಅರ್ಧದಲ್ಲೇ ನಿಂತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ ಎಂದು ಅವರು ಹೇಳಿದರು. ಶಿವನಗರ ವಾಕಿಂಗ್ ಪ್ರದೇಶದ ಸುತ್ತಮುತ್ತ ಅಲ್ಪಾಹಾರ ಅಂಗಡಿಗಳು ನಿಯಂತ್ರಣವಿಲ್ಲದೆ ಹೆಚ್ಚಾಗಿದ್ದು, ಅಂಗಡಿಗಳಿಂದ ಉಂಟಾಗುವ ಕಸವನ್ನು ಅಲ್ಲಿಯೇ ಬೀಸಾಡುವುದರಿಂದ ಪರಿಸರ ಅಸ್ವಚ್ಛವಾಗಿ ದುರ್ವಾಸನೆ ಬೀರುತ್ತಿದೆ. ಇದರಿಂದ ವಾಕಿಂಗ್ ಮಾಡಲು ಬರುವ ಜನರಿಗೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುತ್ತಿವೆ
ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದಯ್ಯ ಕೋಡಿಮಠ್, ಆನಂದ್ ಕುಮಾರ್ ಪಬ್ಬ, ಮಲ್ಲಿಕಾರ್ಜುನ್ ಔರಾದೆ, ಬಂಡೆಪ್ಪ ಕೋಟೆ, ಅಶೋಕ್ ಕುಮಾರ್ ಕರಂಜಿ, ವಿಸಾಜಿ ಎಸ್ಬಿ, ಡಾಕ್ಟರ್ ಪ್ರಭು ಶೆಟ್ಟಿ ಮೂಲ್ಗೆ, ನಿಜಲಿಂಗಪ್ಪ ತಗಾರೆ, ಮನೋಹರ್ ಪಾಟೀಲ್, ನಾಗನಾಥ್ ಯದಲ್ಗಾವೆ, ಶಾಂತಿವೀರ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೀದರ್ ದಕ್ಷಿಣ ಕ್ಷೇತ್ರದ ಕೊಳಾರ್ಕೆ ಗ್ರಾಮದಲ್ಲಿರುವ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಸಮೀಪ ₹10 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸಮುದಾಯ ಭವನದ ಕಾಮಗಾರಿಗೆ ಸೋಮವಾರ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಗುದ್ದಲಿ ಪೂಜೆ ನೆರವೇರಿಸಿದರು. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿ, ಗ್ರಾಮದ ಜನರು ಸಾಮಾಜಿಕ, ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸಲು ಒಂದು ಸೂಕ್ತ ಸ್ಥಳದ ಅಗತ್ಯವಿತ್ತು. ಅದನ್ನು ಮನಗಂಡು ಇಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಮಾಡುವ ಕೆಲಸ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಹೇಳಿದರು. ಗ್ರಾಮಸ್ಥರ ಸಾಮಾಜಿಕ, ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಈ ಸಮುದಾಯ ಭವನವು ಬಹಳ ಉಪಯುಕ್ತವಾಗಲಿದ್ದು, ಗ್ರಾಮದ ಅಭಿವೃದ್ಧಿಗೆ ಇದು ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಕುರಿಮರಿಗೆ ಉಡುಗೊರೆಯಾಗಿ ನೀಡಿ ಕಂಬಳಿಯಿಂದ ಸನ್ಮಾನಿಸಿ ಗೌರವಿಸಿದುದು ನನಗೆ ಅಪಾರ ಸಂತೋಷ ತಂದಿದೆ ಎಂದು ಹೇಳಿದರು. ಕಾಮಗಾರಿಯನ್ನು ಶೀಘ್ರವಾಗಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ. ಈ ಸಮುದಾಯ ಭವನ ಗ್ರಾಮಾಭಿವೃದ್ಧಿಗೆ ಸಹಕಾರಿಯಾಗಲಿ ಮತ್ತು ಎಲ್ಲರಿಗೂ ಉಪಯೋಗವಾಗಲಿ ಎಂದು ಶ್ರೀ ಬೀರಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಭವನವು ಗ್ರಾಮಸ್ಥರ ಎಲ್ಲ ಕಾರ್ಯಕ್ರಮಗಳಿಗೆ ಉಪಯುಕ್ತವಾಗಿದ್ದು, ಗ್ರಾಮದ ಒಗ್ಗಟ್ಟನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬುರಾವ್ ಮಲ್ಕಾಪುರೆ, ಪರಿಹಾರ ಮಲ್ಲಿಕಾರ್ಜುನ್, ಪೀರಪ್ಪ ಯರ್ನಳ್ಳಿ, ಪ್ರಕಾಶ್ ಶಂಭು, ಸಂತೋಷ್ ಶಂಭು, ವಿಜಯಕುಮಾರ್ ಪಾಟೀಲ್, ಪ್ರಶಾಂತ್ ಶರ್ಗೂರ್, ಶಿವಾನಂದ್ ಕುಂಬಾರ್, ಭೀಮಣ್ಣ, ಸಂತೋಷ್ ಬೀರ್ಗಿ, ಯೋಗೇಶ್, ಪ್ರೇಮ, ಮಾಮರ್ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ದಿನಪತ್ರಿಕೆ ಸಂಪಾದಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿದ ಸಂಪಾದಕರೆಲ್ಲರೂ ಸರ್ಕಾರದ ನಿರ್ಣಯಕ್ಕೆ ಖಂಡಿಸಲಾಯಿತು. ಸರ್ಕಾರ ಹೊರತಂದಿರುವ ಈ ಜಾಹೀರಾತು ಪಾಲಿಸಿಯಲ್ಲಿ ಸಂಪಾದಕರಿಗೆ ಸಂಪೂರ್ಣ ಮಾರಕವಾಗಿರುವ ಅಂಶಗಳನ್ನು ಅಳವಡಿಸಿಕೊಂಡಿರುವುದರಿಂದ ಸಂಪಾದಕರಿಗೆ ಪತ್ರಿಕೆ ನಡೆಸುವುದು ಸಾಧ್ಯವೇ ಇಲ್ಲವೆಂದು ಎಲ್ಲರೂ ಅಭಿಪ್ರಾಯಪಟ್ಟರು. ಮಾರಕವಾಗಿರುವ ಅಂಶಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಲು ಸಭೆಯಲ್ಲಿದ್ದ ಎಲ್ಲ ಸಂಪಾದಕರು ಒಮ್ಮತದಿಂದ ಅಭಿಪ್ರಾಯಪಟ್ಟರು. ಜಾಹೀರಾತು ಕಡಿತ ಮತ್ತೆ 2 ವರ್ಷದಲ್ಲಿ ಮತ್ತೊಮ್ಮೆ ಮಾಧ್ಯಮ ಪರಿಶೀಲನೆ 371ರ ವಿಧಿ ಅನ್ವಯ ನಮಗೆ ವಿಶೇಷ ಸೌಲಭ್ಯ ನೀಡಬೇಕಾಗಿತ್ತು. ಈ ಬಗ್ಗೆ ನಾವು ಈ ಭಾಗದವರು ಸಹ ಪ್ರತ್ಯೇಕವಾಗಿ ಇದರ ಬಗ್ಗೆ ಹೋರಾಡಲು ಎಲ್ಲ ಸಚಿವರು, ಶಾಸಕರ ಬಳಿ ತೆರಳಿ ಮನವರಿಕೆ ಮಾಡಬೇಕೆಂದು ಪೃಥ್ವಿ ರಹಸ್ಯ ಸಂಪಾದಕ ಪೃಥ್ವಿ ಅವರ ಪ್ರತಿಪಾದಿಸಿದರೆ, ಹೌದು, ನಮ್ಮ ಭಾಗಕ್ಕೆ ಆಗಿರುವ ಅನ್ಯಾಯ ಮತ್ತು ವಿಶೇಷ ಸೌಲಭ್ಯ ಪಡೆಯಲು ನಾವು ಪ್ರಯತ್ನ ಮಾಡಬೇಕೆಂದು ಅಶೋಕ್ ಕರಂಜಿ ಅವರು ಹೇಳಿದರು. ಮೊದಲಿಗೆ ಮಾತನಾಡಿದ ಹಿರಿಯ ಸಂಪಾದಕರು ಹಾಗೂ ಮಾಜಿ KWಗೆ ಅಧ್ಯಕ್ಷ ಗಂಧರ್ವ ಸೇನಾ ಅವರು, ಜಾಹೀರಾತು ನೀತಿಯಿಂದ ಪತ್ರಿಕೆಗಳು ನಡೆಸುವುದು ಎಷ್ಟು ಕಷ್ಟ ಎಂಬುದು ಸವಿಸ್ತಾರವಾಗಿ ಸಭೆ ಮುಂದಿಟ್ಟರು. ನಾಳೆ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಲು ಇಂದು ನಡೆದ ಸಭೆಯಲ್ಲಿ ನಿರ್ಧರಿಸಲಾಯಿತು. ನಾಳೆ ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಪತ್ರ ನೀಡಲು ಒಪ್ಪಿಗೆ ವ್ಯಕ್ತಪಡಿಸಿದ್ದಾರೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.